ಸೊ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ 5ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದಿದ್ದೇನೆ, ಕನ್ನಡದಲ್ಲಿದ್ದಾವೆ. ನನಗೆ ಸರಿಸುಮಾರು 20 ವರ್ಷದ ದೀರ್ಘಕಾಲದ ಅನುಭವ ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಉಂಟು. ನಾನು ನನ್ನ ಕೆಮಿಕಲ್ ಇಂಜಿನಿಯರಿಂಗ್ ಜಾಬ್ ಅನ್ನ ಬಿಟ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಫುಲ್ ಟೈಮ್ ಆಗಿ ನನ್ನನ್ನು ನಾನು ತೊಡಗಿಸಿಕೊಂಡೆ. ನನಗೆ ಎಲ್ಲ ಸೋರ್ಸ್ ಆಫ್ ಇನ್ಕಮ್ ಇವತ್ತು ನೆಟ್ವರ್ಕ್ ಮಾರ್ಕೆಟಿಂಗ್ ನಿಂದ ಬರ್ತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ಬೋದು, MLM ಅನ್ಬೋದು, ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಅನ್ಬೋದು. ಈ 3 ಪದಗಳು ಸೇಮ್. ಓಕೆ, ಏನಿದು ಇವತ್ತು ಮೀಟಿಂಗ್ ವಿಲ್ ಬಿ ಎಂಡ್ ಇನ್ 10 ಮಿನಿಟ್ಸ್. ನೋಡೋಣ, ಏನೋ ಮೀಟಿಂಗ್ ವಿಲ್ ಬಿ ಎಂಡ್ ಇನ್ 10 ಮಿನಿಟ್ಸ್ ಅಂತ ಬರ್ತಾ ಇದೆ ಯಾಕೋ. ಓಕೆ, ಸೊ ಬುಕ್ ನೇಮು ಜ್ಞಾನ ಭಂಡಾರ ಅಂತ ಇಲ್ಲಿದೆ. 3 ಬುಕ್ ಇದೆ. ಕೇಸರಿ ಬಿಳಿ ಹಸಿರು ಬಣ್ಣದಲ್ಲಿರುತ್ತೆ. ಇದು ಬೇಕು ಅಂತ ಹೇಳಿದ್ರೆ ನೀವು ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ, ನೀವು ಅಮೌಂಟ್ ಹಾಕಿದ್ರೆ ನಿಮ್ಮ ಮನೆಗೆ ಬರುತ್ತೆ. ಇದರಲ್ಲಿ ಎಲ್ಲ ಸಕ್ಸಸ್ ಫಾರ್ಮುಲಾಸ್ ಎಲ್ಲ ಬರ್ದಿದ್ದೀನಿ, ಹೇಗೆ ಹೇಗೆ ಏನೇನು ಅಂತ ಗೌರ್ಮೆಂಟ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬರ್ದಿದ್ದೀನಿ. ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನ್ಯೂಸ್ ಪೇಪರ್ ಕೂಡ ಬಿಡುಗಡೆ ಮಾಡಿದ್ದೀನಿ. ಹಾಗೂ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟಕ್ಕೆ ನಾನು ಅಧ್ಯಕ್ಷನಾಗಿದ್ದೇನೆ. ಓಕೆ, ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ ನಾನು ಅಧ್ಯಕ್ಷನಾಗಿದ್ದೀನಿ, ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟಕ್ಕೆ. ಸೊ ಇನ್ನು ತುಂಬಾ ಉದ್ದ ಇದೆ ನನ್ನ ಪರಿಚಯ, ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ PG ಡಿಪ್ಲೊಮಾ ಮಾಡಿದ್ದೀನಿ. ರಾಜ್ಕುಮಾರ್ 9739313938 ಭಾರತೀಯ ಅವ್ರ ಹತ್ರ ನನ್ನ ನಂಬರ್ನ ಇಸ್ಕೊಳ್ಳಿ. ಮತ್ತೆ ಎಲ್ಲ ಯೂಟ್ಯೂಬ್ ಅಲ್ಲಿ MLM ಶರತ್ ಅಂತ ಹಾಕಿ, ಮೆಟಾದಲ್ಲಿ ಹಾಕಿ, ಗೂಗಲ್ ಅಲ್ಲಿ ಹಾಕಿ ನನ್ನ ನಂಬರ್ ಬರುತ್ತೆ, ನನ್ನ ಅಡ್ರೆಸ್ ಕಾಂಟ್ಯಾಕ್ಟ್ ಎಲ್ಲ ಬರುತ್ತೆ. MLM ಶರತ್, ಅಬೌಟ್ MLM ಶರತ್ ಅಂತ ಮೆಟಾದಲ್ಲಿ ಹಾಕಿ, ಇದಲ್ಲಿ ಹಾಕಿ ನಾನು ಬರ್ತೀನಿ. ಓಕೆ, ನನ್ನ ನಂಬರ್ ಕೂಡ ನಾನು ಇಲ್ಲಿ ಟೈಪ್ ಮಾಡಿರ್ತೀನಿ. ಸೊ 9739313938. ಓಕೆ, ನನಗೆ ಪರ್ಸನಲ್ ಟಚ್ ಅಲ್ಲಿ ಇರಿ. ನಾನು ಯಾವುದೇ ಕಂಪನಿ ಪರವಾಗಿಲ್ಲ, ನಾನು ಯಾವುದೇ ಕಂಪನಿಯ ಲೀಡರ್ ಕೂಡ ಅಲ್ಲ, ನಾನು ಇಂಡಸ್ಟ್ರಿ ಪರವಾಗಿ ನಿಂತಿದ್ದೀನಿ. ಸೊ ಭಾರತಿ ಮೇಡಮ್ ಹೇಳಿದ್ರು, ಸರ್ ನನ್ನ ಟೀಮಿಗೆ ಒಂದು ಟ್ರೈನಿಂಗ್ ಬೇಕು ಅಂತ, ನಾನು ಟ್ರೈನಿಂಗ್ ಕೊಡೋದಕ್ಕೆ ಬಂದಿದ್ದೀನಿ. ಓಕೆ, ಯಾಕೆ ಅಂತಂದ್ರೆ ಯು ಆರ್ ಇನ್ ಎ ರೈಟ್ ಕಂಪನಿ, ರೈಟ್ ಪ್ರಾಡಕ್ಟ್, ರೈಟ್ ಸಿಸ್ಟಮ್, ರೈಟ್ ಅಪ್ಲೈನ್ ಜೊತೆಗೆ ನೀವು ಇದ್ದೀರಾ. ಸೊ ಇದು ನನ್ನ ಕರ್ತವ್ಯ, ನಿಮಗೆ ಸಹಾಯ ಮಾಡೋದು, ನಿಮಗೆ ಐಡಿಯಾ ಕೊಡೋದು, ನಿಮಗೆ ಬುದ್ಧಿ ಹೇಳ್ಕೊಡೋದು, ನಿಮಗೆ ಜ್ಞಾನ ಕೊಡೋದು ನನ್ನ ರೋಲು, ನಾನು ಮಾಡ್ತಾ ಇದ್ದೀನಿ. ಸೊ ಈಗ ನೆಕ್ಸ್ಟ್ ವಿಷಯಕ್ಕೆ ನಾನು ಬರ್ತೀನಿ. ಸೊ ವಾಟ್ ಈಸ್ ಫೇಲ್ಯೂರ್? ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಜನ ಫೇಲ್ ಆಗ್ತಾ ಇದ್ದಾರೆ ಅಂತಂದ್ರೆ ಹೇಳಿದ್ರೆ, ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಅನ್ನ ಮಾಡ್ಬೇಕಾದ್ರೆ ಅವರ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರಲ್ಲ, ಅವ್ರೇನಾದ್ರೂ ನೆಗೆಟಿವ್ ತುಂಬಿದ್ರೆ ಅದನ್ನ ಅವರು ಸ್ವೀಕಾರ ಮಾಡ್ಬಿಡ್ತಾರೆ. ಹೇಗೆ ಅಂತಂದ್ರೆ, ತುಂಬಾ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ತುಂಬಾ ಜನಕ್ಕೆ ಬಿಸ್ನೆಸ್ ಗೊತ್ತೇ ಇರೋದಿಲ್ಲ. ಅವರಿಗೆ ಬಿಸ್ನೆಸ್ ಅನ್ನೋ ಪದಾನೇ ಗೊತ್ತಿರಲ್ಲ, ಸುಮ್ಮನೆ ಧುಮುಕ್ ಬಿಟ್ಟಿರ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಅವರು ಫೇಲ್ ಆಗ್ಬಿಡ್ತಾರೆ. ಈಗ ನೋಡಿ, ನಾನು ನನ್ನ ಲೈಫಲ್ಲಿ ಹೇಳಿದ್ನಲ್ಲ, ನಾನು ಒಬ್ಬ ಕೆಮಿಕಲ್ ಇಂಜಿನಿಯರ್ ಓದ್ತಾ ಇದ್ದೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಕೊಟ್ಟರು. ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದು ನನಗೆ ಗಂಧ ಗಾಳಿನೂ ಗೊತ್ತಿರಲಿಲ್ಲ. ನಾನು ಇದು ಜನ ಸೇರಿಸೋ ಬಿಸ್ನೆಸ್, ಇದು ಮೆಂಬರ್ ಮಾಡೋ ಬಿಸ್ನೆಸ್, ಇದು ಪ್ರಾಡಕ್ಟ್ಸ್ ಮಾಡೋ ಬಿಸ್ನೆಸ್ ಅಂತ ಅನ್ಕೊಂಡ್ಬಿಟ್ಟೆ. ನಾನು ಏನು ದುಡ್ಡು ಮಾಡಕ್ ಆಗ್ಲಿಲ್ಲ. ಅದೇ ನಾನು ಆಮೇಲೆ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಸಿಸ್ಟಮ್ ಇದೆ ಅಂತಂದೇಳಿ, ಸೊ ಅಪ್ಲೈನ್ನ ಫಾಲೋ ಮಾಡಿ, ಸಿಸ್ಟಮ್ನ ಫಾಲೋ ಮಾಡ್ತಾ ಹೋದ್ರೆ ಅದ್ರ ಪಾಡಿಗೆ ಅದು ಒಂದು ಸಿಸ್ಟಮ್ನ ತಯಾರಾಯ್ತು. ಸೊ ಇವತ್ತು ನೀವೇ ನನಗೆ ಪ್ರಶ್ನೆ ಕೇಳಿದ್ರಲ್ಲ ಎಲ್ಲರೂ, ಈ ಪ್ರಶ್ನೆಗಳಿಗೆ, ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಬಂದ್ಬಿಟ್ಟು 5-6 ಗಂಟೆ ಇದೆ. ನಾನು 5-6 ಗಂಟೆ ಮಾತಾಡ್ಬೇಕಾಗಿರುತ್ತೆ, ಅಷ್ಟೊತ್ತು ನೀವು ಕೇಳಲ್ಲ ಯಾರು, ಹೌದಲ್ವಾ? ತುಂಬಾ ದೊಡ್ಡ ಉತ್ತರ ಇದೆ, ತುಂಬಾ ತುಂಬಾ ಸುಲಭ ಪ್ರಶ್ನೆ ಕೇಳೋದು, ಬಟ್ ಅದಕ್ಕೆ ಉತ್ತರ ತುಂಬಾ ದೊಡ್ಡದಿದೆ. ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ಹಾಗಾಗಿ ನಾನು ಇದು ಮೊದಲನೇ ಕ್ಲಾಸ್ ಅಲ್ಲ, ನಾನು ಭಾರತಿ ಅವರ ತಂಡಕ್ಕೆ ಪದೇ ಪದೇ ಬರ್ತಾ ಇರ್ತೀನಿ. ಓಕೆ, ಸೊ ಪದೇ ಪದೇ ಬಂದ್ಬಿಟ್ಟು ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ. ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಒಂದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಯಾಕಂದ್ರೆ ನಮಗೆ ತುಂಬಾ ಟೈಮ್ ಇಲ್ಲ, ನೀವೆಲ್ಲ ಬ್ಯುಸಿ ಇರ್ತೀರಾ. 5-5 ಗಂಟೆ ಕುತ್ಕೊಂಡು ಝೂಮ್ ಮೀಟಿಂಗ್ ಕೇಳಕ್ ಆಗಲ್ಲ. ಸೊ 1 ಗಂಟೆ ಝೂಮ್ ಮೀಟಿಂಗ್ ಅನ್ನ ಒಂದು 40 ನಿಮಿಷ 50 ನಿಮಿಷ ನೀವು ಕೇಳಬಹುದು. ಈ 40 ನಿಮಿಷದಲ್ಲಿ ಏನ್ ಹೇಳೋದಕ್ಕೆ ಸಾಧ್ಯ ಇದೆನೋ ಅದನ್ನ ನಾನು ಇವತ್ತು ಡೆಲಿವರಿ ಮಾಡ್ತೀನಿ. ಮತ್ತೆ ಬರ್ತೀನಿ, ಮತ್ತೆ 40 ನಿಮಿಷದಲ್ಲಿ ಇನ್ನೊಂದು ಪ್ರಶ್ನೆಗೆ ಡೆಲಿವರಿ ಮಾಡ್ತೀನಿ, ಇನ್ನೊಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆಗೆ ಉತ್ತರ ಡೆಲಿವರಿ ಮಾಡ್ತೀನಿ. ಅರ್ಥ ಆಯ್ತಲ್ಲ ನಾ ಹೇಳೋದು? ಸೊ ನೀವು ಎಜುಕೇಟೆಡ್ ಇದ್ದೀರಾ, ದಯವಿಟ್ಟು ನನಗೆ ಅರ್ಥ ಮಾಡ್ಕೊಳ್ಳಿ. ಎಲ್ಲ ಅಟ್ ಎ ಟೈಮ್ ಹೇಳಿ ನಾನು ಕ್ಲಾರಿಟಿ ಕೊಡೋದಕ್ಕಾಗಲ್ಲ. ಸೊ ಮೊದಲನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಜನ ಬಿಟ್ಟು ಹೋಗ್ತಾರೆ, ಯಾಕೆ ಜನ ಹೆದರ್ತಾರೆ, ಯಾಕೆ ಜನ ದುಡ್ಡು ಮಾಡಲ್ಲ, ಇದಕ್ಕೆ ಉತ್ತರ ಕೊಡ್ತೀನಿ ನಾನು ಮೊದಲು.
ಸೊ ನೀವು ಬಿಟ್ಟು ಹೋಗ್ಬಾರ್ದು ಮೊದಲು. ಯಾಕಂದ್ರೆ ನೀವು ಒಂದು ಕಂಪ್ನಿನ ಹಿಡಿದಿದ್ರ ಅಂದ್ರೆ ಅದರಲ್ಲಿ ಇರಬೇಕು, ನೀವು ಅದರಲ್ಲಿ ಪರ್ಚೇಸ್ ಮಾಡಬೇಕು, ಅದರಲ್ಲಿ ಮತ್ತೆ ಬೆಳಿಬೇಕು, ಮತ್ತೆ ನಂಬರ್ ಒನ್ ಬರಬೇಕು, ನಿಮ್ಮ ರ್ಯಾಂಕ್ಸ್ಗಳನ್ನ ಅಚೀವ್ ಮಾಡಬೇಕು. ಈ ರ್ಯಾಂಕ್ಸ್ಗಳನ್ನ ಅಚೀವ್ ಮಾಡಬೇಕಾದ್ರೆ, ಬೆಳಿಬೇಕಾದ್ರೆ, ಪರ್ಚೇಸ್ ಮಾಡಬೇಕಾದ್ರೆ ಯಾಕೆ ಜನ ನೆಗೆಟಿವ್ ಮಾತಾಡ್ತಾರೆ, ಯಾಕೆ ಬಿಟ್ಟು ಹೋಗ್ತಾರೆ ಅಂತಂದು ಹೇಳಿದ್ರೆ ಅವರಿಗೆ ಎಜುಕೇಶನ್ ಇರಲ್ಲ, ಅವ್ರು ಕಲಿಯೋದಕ್ಕೆ ರೆಡಿ ಇರಲ್ಲ. ನೋಡಿ ಈಗ ಭಾರತೀಯವರಿಗೆ ನಾನು ತಗೊಂತೀನಿ, ಅವರಿಗೆ ಏನೋ ಒಂದು ಡಿಗ್ರಿ ಓದಿದ್ದಾರೆ, ಅವ್ರು ಹೋಗಿ ಒಂದು ಸಂಬಳದಲ್ಲಿ ಒಂದು ಜಾಬ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಒಂದು 10,000 15,000 ಸಂಬಳ ಸಿಗುತ್ತೆ. ಸ್ವಲ್ಪ ನಾವು ಬ್ಯಾಕ್ ಗ್ರೌಂಡ್ ಸ್ಟಡಿ ಮಾಡಿದ್ರೆ ಈಗ ಒಂದು ಭಾರತೀಯವರು ಒಂದು ಜಾಬ್ ಅನ್ನ ಮಾಡಬೇಕು ಅಂತಂದು ಹೇಳಿದ್ರೆ 1ನೇ ಕ್ಲಾಸ್ನಿಂದ 10ನೇ ತರಗತಿವರೆಗೂ ಓದಬೇಕು. 10ನೇ ತರಗತಿ ಆಗಿದ್ಮೇಲೆ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಓದಬೇಕು, ಆಮೇಲೆ ಡಿಗ್ರಿ ಓದಬೇಕು. ಇದಿಷ್ಟು ಓದೋದಕ್ಕೆ ಕನಿಷ್ಠ ಪಕ್ಷ 15-16 ವರ್ಷ, 20 ವರ್ಷ ಬೇಕು. ಇದಿಷ್ಟು ಓದೋದಕ್ಕೆ 5 ಲಕ್ಷ 10 ಲಕ್ಷ ಬಂಡವಾಳ ಹಾಕಿರ್ಬೇಕು. ಇದಿಷ್ಟು ಓದುವಾಗ ಅವರಿಗೆ 1 ರೂಪಾಯಿ ಹಣವನ್ನು ಬರೋದಿಲ್ಲ. ಇದು ಗೊತ್ತಲ್ವಾ ನಿಮಗೆಲ್ಲರಿಗೂ? ಇದಿಷ್ಟು ಓದಿದ ನಂತರ ನೀವು ಕೆಲ್ಸಕ್ಕೆ ಹೋಗ್ತೀರಾ, ಅವಾಗ ನಿಮಗೆ ಏನ್ ಬರುತ್ತೆ? ಸಂಬಳ ಬರುತ್ತೆ. ಎಷ್ಟು? 10,000 15,000. ಸೊ ಇದಿಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಇಷ್ಟಕ್ಕೊಂದು 10 ಲಕ್ಷ 15 ಲಕ್ಷ ಬಂಡವಾಳ ಹಾಕಿ 10 ವರ್ಷ ಭಾರತೀಯರು ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದು 1 ರೂಪಾಯಿನೂ ದುಡ್ದಿಲ್ಲ. ಸುಮ್ಮನೆ ಅಪ್ಪನ ದುಡ್ಡಲ್ಲಿ ಓದ್ತಾ ಇದಾರೆ ಅವರು. ಅವ್ರ ಅಪ್ಪನೂ ಓದಿಸ್ತಾ ಇದ್ದಾರೆ, ಅಪ್ಪ ಅಮ್ಮನೂ, ನನ್ನ ಮಗಳು ಓದ್ಲಪ್ಪ ಅಂತ. ಓಕೆ, ಇಷ್ಟೆಲ್ಲ ಆಗ್ತಾ ಇರ್ಬೇಕಾದ್ರೇನು ಅನಿಲ 1:15 ಹಾ 1:15 ಕೇಳಿ ನೋಡಿ, ಫೋನ್ ಮಾಡಿ ಗೆಟಿ. ಸೊ ಇದಿಷ್ಟು ಆಗಿದ್ಮೇಲೆ ಅವರಿಗೆ 10,000 ರೂಪಾಯಿ ಸಂಬಳ ಸಿಗುತ್ತೆ. ಅದು ಏನು? ಬೆಳಗ್ಗೆ 9 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆವರೆಗೂ ಕೆಲಸ ಮಾಡಬೇಕು, ಅಲ್ಲಿ ಬಾಸ್ ಹೇಳ್ದಂಗೆ ಕೇಳಬೇಕು. ಅದು ಅವರಿಗೆ ಟ್ರೈನಿ ಅಂತ ತಗೊಂತಾರೆ. 6 ತಿಂಗಳು ಟ್ರೈನರ್ ಕೊಡ್ತಾರೆ, 6 ತಿಂಗಳು ಸಂಬಳ ಕೊಡಲ್ಲ ಅಥವಾ ಅರ್ಧ ಸಂಬಳ ಕೊಡ್ತಾರೆ. 6 ತಿಂಗಳು ಆಗಿದ್ಮೇಲೆ ಪೂರ್ತಿ ಸಂಬಳ ಕೊಡ್ತಾರೆ. ಇದು ಒಂದು ಸಿಸ್ಟಮ್. ಇದರಲ್ಲಿ ನಾವೆಲ್ಲರೂ ಬಾಯಿ ಮುಚ್ಕೊಂಡು ಹೋಗ್ತೀವಿ, ಕೆಲಸ ಮಾಡ್ತೀವಿ. ಅಲ್ಲಿ ಏನು ಕಿಮಿಕ್ ಕುಮುಕ್ ಅನ್ನಲ್ಲ. ಏ ಜಾಬ್ ಸಿಕ್ತಪ್ಪ, ಜಾಬ್ ಸಿಕ್ತಪ್ಪ ಅಂತ ಹೇಳ್ತೀವಿ. ಅದೇ ಇವತ್ತು ನಾವು ಕೋಟ್ಯಾಧಿಪತಿ ಆಗ್ಬೇಕು ಅಂತಂದೇಳಿ ಒಂದು ಅವಕಾಶ ಸಿಕ್ಕಿದೆ, ನಾವು ಅದರಲ್ಲಿ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದೀವಿ ಅಂದ್ರೆ ಸೇರ್ಬಿಟ್ಟು 3 ದಿನಕ್ಕೆ ಸರ್ ಯಾರು ಸೇರಲ್ಲ ಸರ್, ಸೇರ್ಬಿಟ್ಟು 1 ವಾರಕ್ಕೆ ಸರ್ ಯಾರು ದುಡ್ಡು ಕೊಡಲ್ಲ ಸರ್, ಸೇರ್ಬಿಟ್ಟು 1 ವಾರಕ್ಕೆ ಸರ್ ಇದೆಲ್ಲ ನೆಗೆಟಿವ್ ಅಂತಾರೆ ಸರ್ ಅಂತ ನಾವು ಉಲ್ಟಾ ಮಾತಾಡ್ತೀವಿ. ಸರ್ ದುಡ್ಡು ಬರ್ತಾ ಇಲ್ಲ ಸರ್, ಇನ್ಕಮೇ ಬರ್ತಿಲ್ಲ ಸರ್ ಅಂತ ಮಾತಾಡ್ತೀವಿ. ಹೇಗೆ ಬರುತ್ತೆ ಸ್ನೇಹಿತರ? ನಾವು 10,000 ರೂಪಾಯಿ ಸಂಬಳಕ್ಕೆ 10 ಲಕ್ಷ ಖರ್ಚು ಮಾಡಿ 15 ವರ್ಷ ಓದಿದೀವಿ. ಇಲ್ಲಿ ಬಂದ ಕೂಡ್ಲೇನೆ ಈ ಕಂಪನಿಯಲ್ಲಿ ನಿಮಗೆ 10 ದಿನಕ್ಕೆ 10 ರೂಪಾಯಿನೂ ಖರ್ಚು ಮಾಡ್ಲಿಲ್ದಂಗೆ ದುಡ್ಡು ಬರ್ಬೇಕು ಅಂದ್ರೆ ಇದು ನ್ಯಾಯನಾ? ಇದು ಸಾಧ್ಯನಾ? ಸ್ವಲ್ಪ ನಾವು ಎಜುಕೇಟೆಡ್ ತರ ಯೋಚನೆ ಮಾಡೋಣಂತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ ಹೇಳಿದ್ರೆ ಇದನ್ನೊಂದು ಇನ್ಸ್ಟಿಟ್ಯೂಟ್ ಅಂತ ತಗೋಬೇಕು, ಇದನ್ನೊಂದು ಟ್ರೈನಿಂಗ್ ಸೆಂಟರ್ ಅಂತ ತಗೋಬೇಕು. ನಾವಿಲ್ಲಿ 6 ತಿಂಗಳು 1 ವರ್ಷ ಕಲಿಬೇಕು. ಕಲಿಬೇಕಾದ್ರೆ ನಿಮಗೆ ದುಡ್ಡು ಬರ್ಬೋದು, ಬರ್ಲಿಲ್ದಂಗೆ ಇರ್ಬೋದು, ಬಟ್ ನಮ್ಮ ವಿಶ್ವಾಸವನ್ನ, ನಮ್ಮ ಆತ್ಮವಿಶ್ವಾಸವನ್ನ ನಾವು ಕಳ್ಕೋಬಾರ್ದು. ಈಗ ಯಾರೋ ಹೇಳಿದ್ರು ನನಗೆ ಮಗು ಇದೆ ಸರ್, ನಾನು ಹಿಂಗ್ ಕೆಲಸ ಮಾಡ್ಲಿ, ಟೈಮ್ ಮ್ಯಾನೇಜ್ ಹೆಂಗ್ ಮಾಡ್ಲಿ? ಇದೆಲ್ಲ ಕಲಿಬೇಕು. ಇದಕ್ಕೆ ಕಲಿಯೋದಕ್ಕೆ ಸಮಯ ಹಿಡಿಯುತ್ತೆ ಅಂತ ನಾನು ಹೇಳಿದ್ದು. ಈ ಕಲಿಬೇಕು ಅಂತಂದ್ರೆ ನೀವು ಬಂಡವಾಳ ಹಾಕ್ಬೇಕಲ್ವಾ? ಬಹಳ ಜನ ಏನ್ ಮಾಡ್ತಾರೆ, ಸರ್ ಯಾರು ಪರ್ಚೇಸ್ ಮಾಡಲ್ಲ, ಬೇಡ, ಯಾರು ಪರ್ಚೇಸ್ ಮಾಡೋದು ಬೇಡ. ನೀವು ಪರ್ಚೇಸ್ ಮಾಡೋದಕ್ಕೆ ರೆಡಿಯಾಗಿ, ನೀವು ಬಿಸ್ನೆಸ್ ಮಾಡೋದಕ್ಕೆ ರೆಡಿಯಾಗಿ, ನೀವು ಬಿಸ್ನೆಸ್ ಟ್ರಿಕ್ಸ್ ಗಳನ್ನ ಕಲೀರಿ. ಈ ಕಂಪನಿಯ ಒಂದು ಸಿಸ್ಟಮ್ ಇದೆ, ಆ ಕಂಪನಿಯ, ನಿಮ್ಮ ಕಂಪನಿಯ ಸಿಸ್ಟಮ್ ಅನ್ನ ಮೊದಲು ಕಲೀರಿ. ಆಮೇಲೆ ಜನ ನಿಮಗೆ ನಂಬ್ತಾರೆ. ಈಗ ನೋಡಿ, ಯಾರೋ ಒಬ್ರು ಬಂದ್ಬಿಟ್ಟು ಓಕೆ ನನಗೆ ಡ್ರೈವಿಂಗ್ ಬರಲ್ಲ, ನನ್ನ ಕಾರ್ ಯಾರು ಹತ್ತುತ್ತೀರಾ, ನಾನು ನಿಮಗೆ ಊರಿಗೆ ಬಿಡ್ತೀನಿ ಅಂತ ಹೇಳಿದ್ರೆ ಯಾರಾದ್ರೂ ಅವ್ರ ಕಾರ್ ಹತ್ತುತ್ತಾರ? ಹತ್ತೋದಿಲ್ಲ. ಯಾಕೆ ಹತ್ತುತ್ತಾರೆ? ಅವ್ರಿಗೆ ಏನಂತ ಹೇಳ್ತಾರೆ? ಸರ್ ನೀವು ಮೊದಲು ಡ್ರೈವಿಂಗ್ ಕಲೀರಿ, ಆಮೇಲೆ ನಿಮ್ ಕಾರ್ ಹತ್ತೈತಿ, ನಮಗೆ ಭಯ ಅಪ್ಪ, ನಮ್ಮ ಜೀವದ ಜೊತೆಗೆ ಆಟ ಆಡಬೇಡಿ ಅಂತ ಹೇಳ್ತಾರೆ. ಸೇಮ್ ಟು ಸೇಮ್ ನೀವು, ನಿಮಗೆ ಲೀಡ್ ಸಿಗುತ್ತೆ, ನಿಮಗೆ ಯಾರೋ ಒಬ್ರು ಫೋನ್ ಮಾಡ್ತಾರೆ, ಯಾರೋ ಒಬ್ರು ಬಿಸ್ನೆಸ್ ಮಾಡ್ಬೇಕಂತ ಹೇಳ್ತಾರೆ. ನೀವು ವಾಟ್ ಈಸ್ ಬಿಸ್ನೆಸ್ ಅಂತ ನಿಮಗೆ ಗೊತ್ತಿಲ್ಲ, ವಾಟ್ ಈಸ್ ಯುವರ್ ಕಂಪನಿ ನೇಮ್, ಕಂಪನಿ ನೇಮ್ ಕೂಡ ಫುಲ್ ಗೊತ್ತಿಲ್ಲ ಎಷ್ಟೋ ಜನಕ್ಕೆ. ಆ ಕಂಪನಿಯ ಅಡ್ರೆಸ್ ಕೂಡ ಗೊತ್ತಿಲ್ಲ, ಕಂಪನಿ ವೆಬ್ಸೈಟ್ ಕೂಡ ಗೊತ್ತಿಲ್ಲ, ಕಂಪನಿ ಮಿಷನ್ ವಿಷನ್ ಗೊತ್ತಿಲ್ಲ. ಇವರು ಅವ್ರಿಗೆ ಫೋನ್ ಮಾಡಿ ಸರ್ ಬಿಸ್ನೆಸ್ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ. ಅವ್ರೇನಾದ್ರೂ ಪ್ರಶ್ನೆ ಕೇಳಿದ ಕೂಡಲೇ ಇವ್ರು ಬೋಲ್ಡ್ ಆಗಿ ಡಮ್ ಅಂತ ಬಿಟ್ಬಿಡ್ತಾರೆ. ಆಮೇಲೆ ಏನಂತ ಹೇಳ್ತಾರೆ, ಸರ್ ನಾವೆಲ್ಲ ಹೇಳಿದ್ವಿ ಸರ್, ಯಾರು ಕೇಳಲಿಲ್ಲ ಸರ್, ಯಾರು ತಗೊಳಕ್ ರೆಡಿ ಇಲ್ಲ ಸರ್ ಅಂತ. ಅದಕ್ಕೆ ನಾನೇನ್ ಹೇಳ್ತೀನಿ ನಿಮಗೆ ಅಂತಂದು ಹೇಳಿದ್ರೆ, ನೀವು ಮೊದಲು ಮಂಗನಿಂದ ಮಾನವ ಆಗೋದನ್ನ ಕಲೀರಿ.
ಅವಾಗ ಆ ಮಾಣಿಕ್ಯದ ಬೆಲೆ ಗೊತ್ತಾಗುತ್ತೆ. ನೀವು ಮಂಗನಂಗೆ ಇದ್ಬಿಟ್ರೆ ಕೈಯಲ್ಲಿರೋ ಮಾಣಿಕ್ಯದ ಬೆಲೆ ಗೊತ್ತಾಗಲ್ಲ. ಸೊ ಈ ಮಂಗನಿಂದ ಮಾನವ ಆಗೋದು ಹೆಂಗೆ ಅಂತ ಹೇಳಿದ್ರೆ ಅದರದೇ ಆದಂತ ಒಂದು ಸಿಸ್ಟಮ್ ಅನ್ನ ಕಲಿಬೇಕು ನಾವು. ಸೊ ಅದಕ್ಕೆ ಪುಸ್ತಕಗಳನ್ನ ಓದಬೇಕು. ಈಗ ನೀವು IAS ಆಫೀಸರ್ ಆಗ್ಬೇಕು ಅಂದ್ರೆ ಪುಸ್ತಕ ಓದ್ತಿರ ತಾನೆ, ಕೋಚಿಂಗ್ ಸೆಂಟ್ರಿಗೆ ಹೋಗ್ತಿರ ತಾನೆ, ಎಕ್ಸಾಮ್ ಬರೀತೀರ ತಾನೆ, ಫೀಸ್ ಕಟ್ತೀರ ತಾನೆ, 2 ವರ್ಷ 3 ವರ್ಷ ಸಮಯ ಕೊಡ್ತೀರ ತಾನೆ, ಆಗ ನೀವು IAS ಆಫೀಸರ್ ಆಗ್ತೀರ ತಾನೆ. ಬಟ್ ಅದೇ ತರ ನೀವು ಕೋಟ್ಯಾಧಿಪತಿ ಆಗ್ಬೇಕು ಅಂದ್ರೆ ಬುಕ್ಸ್ ಓದಲ್ಲ, ಸಮಯ ಕೊಡಲ್ಲ, ದುಡ್ಡು ಹಾಕಲ್ಲ, ಕಷ್ಟ ಪಡಲ್ಲ, ಬುಕ್ಸೇಟೆ ಬಿಟ್ಟಿ ಕರೋಡ್ ಸ್ವಂತ MLM ಕಂಪನಿ ಮಾಡೋರು ಹಾಗೂ ಕಂಪನಿಯನ್ನ ರನ್ ಮಾಡೋರು, ಸಾಫ್ಟ್ವೇರ್, ಪ್ಲಾನ್, ಪ್ರಾಡಕ್ಟ್, ಕಂಪ್ಲೇಂಟ್ಸ್, ಪ್ಲಾನ್ ಡಿಸೈನಿಂಗ್, ಟ್ರೈನಿಂಗ್, ಇದ್ರದ್ದೆಲ್ಲದಕ್ಕೂ ಒಂದು ಸೊಲ್ಯೂಷನ್ MLM ಶರತ್. ನಾನು ಯಾವಾಗ್ಲೂ ನಿಮ್ ಜೊತೆಗೆ ಇರ್ತೀನಿ. ಒಂದ್ಸಲ ಬಂದು ಭೇಟಿ ಕೊಡಿ, ನನ್ನ ಜೊತೆ ಚರ್ಚೆ ಮಾಡಿ. ಸೊ ಈ ಪ್ಲಾನ್ಸ್, ಸಾಫ್ಟ್ವೇರ್, ಸಿಸ್ಟಮ್ ಅದೆಲ್ಲ ಹೇಗೆ ವರ್ಕ್ ಆಗುತ್ತೆ, ಅಲ್ಲಿ ಎಲ್ಲಿ ಫಾಲ್ಟ್ ಹೊಡಿತಾ ಇದೀರಾ ಅಥವಾ ಏನ್ ನಿಮಗೆ ಬೇಕು, ನಿಮ್ಮದೇ ಒಂದು ಡೈರೆಕ್ಷನ್ ಅಲ್ಲಿ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಏನೆಲ್ಲ ಇಂಪಾರ್ಟೆಂಟ್ ಇದೆ ಇದನ್ನ ತಿಳ್ಕೊಳ್ಳೋದಕ್ಕೆ ಒಂದ್ಸಲ ನೇರವಾಗಿ ನನಗೆ ಭೇಟಿ ನೀಡಿ. 9739313938 ಇದು ನನ್ನ ಪರ್ಸನಲ್ ವಾಟ್ಸ್ಆಪ್ ನಂಬರ್, ಕಾಲಿಂಗ್ ನಂಬರ್. ನೀವು ಕಾಲ್ ಮಾಡಿ, ನನ್ನ ಆಫೀಸ್ ಬೆಂಗಳೂರಲ್ಲಿ ಇದೆ, ಬನ್ನಿ ಭೇಟಿ ಆಗೋಣ. ಇದು ಗೊತ್ತಿಲ್ಲದೆ ದಯವಿಟ್ಟು ನೀವು ಸ್ವಂತ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಮಾಡೋದಕ್ಕೆ ಕೈ ಹಾಕಬೇಡಿ. ಹಾಗೂ ಒಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ನಡೆಸ್ತಾ ಇದ್ರೆ ದಯವಿಟ್ಟು ಇದನ್ನೆಲ್ಲ ತಿಳ್ಕೊಂಡು ಮುಂದೆ ನಡೆಸಬೇಕು ಅನ್ನೋದು ನನ್ನ ಉದ್ದೇಶ. ಹಾಗೆ ನೆಟ್ವರ್ಕರ್ ಅವರಿಗೆ ನನ್ನ ಕಿವಿ ಮಾತು ಏನು ಅಂದ್ರೆ, ನೀವು ಯಾವ್ದಾದ್ರು ಒಂದು ಹೊಸ ಕಂಪನಿ ಜಾಯ್ನ್ ಆಗ್ತಿದ್ರ ಅಂದ್ರೆ ಅದ್ರದ್ದು ದಯವಿಟ್ಟು ಲೀಗಲ್, ಪ್ಲಾನ್, ಸಾಫ್ಟ್ವೇರ್ ಎಲ್ಲವನ್ನ ತಿಳ್ಕೊಂಡು ಅದರಲ್ಲಿ ನಿಮ್ಮ ಜೀವನವನ್ನ ಹಾಕಿ. ಇಲ್ಲ ಅಂದ್ರೆ ಆ ಕಂಪನಿಯಲ್ಲಿ ಕೆಲಸ ಮಾಡಬೇಡಿ. ಇದು ನಾನು ಹೇಳ್ತಾ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ MLM ರೂಲ್ಸ್ ಅಂಡ್ ಲಾ ಹೇಳ್ತಾ ಇದೆ. ಥ್ಯಾಂಕ್ ಯು. ಒಂದ್ಸಲ ಬನ್ನಿ ಭೇಟಿ ಆಗೋಣ. ನೀವು ಭೇಟಿ ಆದಂಗೆ ಆಗುತ್ತೆ. ಮತ್ತೆ ಹೆಚ್ಚಿನ ಮಾಹಿತಿಗೆ ನಾನು ನಿಮ್ ಜೊತೆಗೆ ಇರ್ತೀನಿ. ಎಲ್ಲ ವಿಡಿಯೋ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರತಿಯೊಬ್ಬರಿಗೂ ಇದನ್ನ ಹಂಚಿ. MLM ಶರತ್ ನಿಮ್ ಜೊತೆಗೆ ಇರ್ತಾನೆ. ಥ್ಯಾಂಕ್ ಯು. ಸೊ ಪ್ರಪಂಚದ ಮೊಟ್ಟ ಮೊದಲ ಕನ್ನಡದ ಮಾಸ ಪತ್ರಿಕೆ, ಜಾಹೀರಾತು ಮುಕ್ತ ಹಾಗೂ ಯಾವುದೇ ಕಂಪನಿಯ ಪ್ರಚಾರವಿಲ್ಲದೆ ಕನ್ನಡದ ನೆಟ್ವರ್ಕ್ ಮಾರ್ಕೆಟಿಂಗಿಗೆ, ಇಂಡಸ್ಟ್ರಿಗೆ ಸಂಬಂಧಪಟ್ಟಿರುವಂತಹ ಮಾಸ ಪತ್ರಿಕೆ ಕನ್ನಡದಲ್ಲಿ ನಿಮ್ಮ ಮನೆಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ಇದು ಒಂದು ಹೊಸದಾಗಿ ನಾನು ಮಾಡಿದ್ದೇನೆ. ಇದನ್ನ ಎಲ್ಲರೂ ತರಿಸ್ಕೊಳ್ತಾ ಇದ್ದಾರೆ. ನೀವು ಯಾವುದೇ ಕಂಪನಿಯಲ್ಲಿ ಎಲ್ಲೇ ಇರಿ, ಯಾವುದೇ ಊರಿನಲ್ಲಿ ಇರಿ, ಯಾವುದೇ ಕಂಪನಿಯಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇರಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಇಂಡಿಯಾದಲ್ಲಿ ಏನೆಲ್ಲ ಆಗ್ತಾ ಇದೆ, ಕರ್ನಾಟಕದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಹೇಗೆ ಬೆಳೀತಾ ಇದೆ, ಪ್ರತಿಯೊಂದು ಇಂಚು ಮಾಹಿತಿನೂ ಈ ನ್ಯೂಸ್ ಪೇಪರ್ ನಲ್ಲಿ ಬರುತ್ತೆ. ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಒಂದು ನ್ಯೂಸ್ ಪೇಪರ್ ಇರಲಿಲ್ಲ, ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸ ಪತ್ರಿಕೆ ನಾನು ಬಿಡುಗಡೆ ಮಾಡಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕರೆ ಮಾಡಿ, ಈ ನಂಬರ್ಗೆ ತಿಳಿದುಕೊಳ್ಳಿ, ವಾಟ್ಸ್ಆಪ್ ಮಾಡಿ. ನಿಮಗೆ ಪ್ರತಿಯೊಂದು ಡೀಟೇಲ್ಸ್ ಈ ನಂಬರ್ ಅಲ್ಲಿ ಸಿಗುತ್ತೆ. ಇದನ್ನ ಹೇಗೆ ಸಬ್ಸ್ಕ್ರೈಬ್ ಮಾಡಬೇಕು, ಇದನ್ನ ಹೇಗೆ ಅಪ್ಡೇಟ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಹೇಳ್ಕೊಡ್ತೀನಿ. ಯಾಕಂದ್ರೆ ಈ ಮಾಸ ಪತ್ರಿಕೆಯಿಂದ ನಿಮಗೆ ಬಹಳಷ್ಟು ಲಾಭಗಳುಂಟು. ಒಂದೇದೇನಂದ್ರೆ ಅಪ್ಡೇಟ್ಸ್ ತಿಳ್ಕೋಬಹುದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ. ಎರಡನೇದು, ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹೆಚ್ಚಿನ ಅವಕಾಶವನ್ನ ಪಡಿಬಹುದು, ಬೆಳಿಬಹುದು, ಇನ್ನು ಹೆಚ್ಚು ಹಣವನ್ನು ಗಳಿಸಬಹುದು. ಮೂರನೇದು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವ ಮೋಸ, ಅನ್ಯಾಯದ ವಿರುದ್ಧ ಏನೆಲ್ಲ ನಡೀತಾ ಇದೆ ಈ ಮಾಸ ಪತ್ರಿಕೆಯಲ್ಲಿ ಇರುತ್ತದೆ. ನಾಲ್ಕನೇದಾಗಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅವಾಗವಾಗ ಜನರು ನೆಗೆಟಿವ್ ಆಗ್ತಾ ಇರ್ತಾರೆ. ಆ ನೆಗೆಟಿವ್ ಆಗ್ಲಿಲ್ದಂಗೆ ಇರಬೇಕು ಅಂದ್ರೆ ಈ ಮಾಸ ಪತ್ರಿಕೆ ಹೆಲ್ಪ್ ಮಾಡುತ್ತೆ. ಪ್ರತಿ ತಿಂಗಳು ಅವ್ರ ಮನೆಗೆ ಹೋಗೋದ್ರಿಂದ ಅವ್ರು ಮತ್ತೆ ಅದನ್ನೇ ಆಕ್ಟಿವೇಟ್ ಆಗಿ ಕೆಲಸ ಮಾಡೋದ್ರಲ್ಲಿ ಯೂಸ್ ಆಗುತ್ತೆ. ನೀವೆಲ್ಲ ಯಾರೆಲ್ಲ ಅಪ್ಲೈನ್ಸ್ ಇದ್ದೀರಿ, ಯಾರೆಲ್ಲ ತಂಡ ಕಟ್ಟಿದ್ದೀರಿ, ಎಲ್ಲರಿಗೂ ಇದನ್ನ ಸಬ್ಸ್ಕ್ರೈಬ್ ಮಾಡಿಸಿ. ಯಾಕಂದ್ರೆ ಇದು ಯಾವ ಕಂಪನಿ ಪರವಾಗಿ ಇರೋದಿಲ್ಲ, ಹಾಗೂ ಯಾವ ಲೀಡರಿನ ಪ್ರಚಾರನೂ ಈ ಮಾಸ ಪತ್ರಿಕೆಯಲ್ಲಿ ಇರೋಲ್ಲ, ಯಾವ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. ಇದು ಟೋಟಲಿ ಜಾಹೀರಾತು ಮುಕ್ತ ಮಾಸ ಪತ್ರಿಕೆ ಆಗಿರುತ್ತೆ. ಸೊ ಟೋಟಲಿ ಜಾಹೀರಾತು ಮುಕ್ತ ಆಗಿರುತ್ತೆ. ಇದರಲ್ಲಿ ಯಾವುದೇ ಕಂಪನಿಯ ಪ್ರಚಾರ, ಯಾವುದೇ ಅಡ್ವರ್ಟೈಸ್ಮೆಂಟ್ ಇರೋದಿಲ್ಲ. 100% ಔಟ್ ಆಫ್ ಔಟ್ ಒಳ್ಳೆ ಇನ್ಫಾರ್ಮೇಶನ್ ಇರುತ್ತೆ, ಮೋಟಿವೇಶನ್ ಸ್ಟೋರೀಸ್ ಇರುತ್ತೆ. ಡೈರೆಕ್ಟ್ ಸೆಲ್ಲಿಂಗ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತನಾಡ್ತೀವಿ. ಹಾಗೂ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಪ್ರಪಂಚದಲ್ಲಿ ಏನೇನೆಲ್ಲ ನಡೀತಾ ಇದೆ, ಈ ತಿಂಗಳಲ್ಲಿ ಏನಾಯ್ತು, ಮುಂದಿನ ತಿಂಗಳಲ್ಲಿ ಏನಾಗುತ್ತೆ, ಈ ರೀತಿಯಾದಂತಹ ಇನ್ಫಾರ್ಮೇಶನ್ ಗಳನ್ನ ಈ ಮಾಸ ಪತ್ರಿಕೆಯಲ್ಲಿ ಬಿಡುಗಡೆ ಮಾಡ್ತೀವಿ. ಇದು ಕನ್ನಡದಲ್ಲಿರುತ್ತೆ. ಇದು ನಿಮ್ಮ ಮನೆ ಅಡ್ರೆಸ್ ಕೊಟ್ಟು ನೀವು ಸಬ್ಸ್ಕ್ರೈಬ್ ಆದ್ರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಬರುತ್ತೆ ಸ್ನೇಹಿತರೆ. ತುಂಬಾ ಕಡಿಮೆ ಶುಲ್ಕವನ್ನು ಇಟ್ಟಿದ್ದೀವಿ, ತುಂಬಾ ಕಡಿಮೆ ಅಮೌಂಟ್ ಅಲ್ಲಿ ನಿಮಗೆ ಈ ಪತ್ರಿಕೆ ಮನೆಗೆ ತಲುಪುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ಕೂಡಲೇ ಸಬ್ಸ್ಕ್ರೈಬ್ ಆಗಲಿ, ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಚಿ. ಈ ಇನ್ಫಾರ್ಮೇಶನ್ ಎಲ್ಲರಿಗೂ ಹಂಚಬೇಕು, ಯಾಕಂದ್ರೆ ನಾವೆಲ್ಲ ಒಂದಾಗಬೇಕು ಸ್ನೇಹಿತರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಬಹಳಷ್ಟು ಜನ ಬೆಳಿಬೇಕು ಅಂತ ಆಸೆ ಪಡ್ತಾರೆ, ಬಟ್ ಯಾವುದೇ ಪುಸ್ತಕಗಳನ್ನು ಓದೋದಿಲ್ಲ. ಹಾಗಾಗಿ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಜ್ಞಾನ ಭಂಡಾರ ಅನ್ನೋ ಪುಸ್ತಕ ಬರೆದಿದ್ದೇನೆ. ಇದು 3 ಭಾಗದಲ್ಲಿ ಇರುತ್ತೆ, ಭಾಗ 1, ಭಾಗ 2, ಭಾಗ 3. ಸೊ ಬಿಗಿನರ್ಸ್ ಹೇಗಿರಬೇಕು, ಟೀಮನ್ನು ಹೇಗೆ ಕಟ್ಟಬೇಕು, ತದನಂತರ ಟೀಮ್ನಿಂದ ಹೇಗೆ ರಿಟೈರ್ಡ್ ಆಗಬೇಕು, ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನಡೀತಿರುವಂತಹ ಮೋಸದ ಕಂಪನಿಗಳು ಯಾವ್ಯಾವ ಇದಾವೆ, ಹಾಗೂ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹೊರಡಿಸಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಅನುವಾದ ಮಾಡಿ ಈ ಪುಸ್ತಕದಲ್ಲಿ ಬರೆಯಲಾಗಿದೆ. ಇದು ತುಂಬಾನೇ ಮಾನ್ಯತೆ ಪಡೆದಿದೆ. ತುಂಬಾ ಜನ ಇದನ್ನ ಓದ್ಬಿಟ್ಟು ತುಂಬಾ ಇನ್ಕಮ್ ಅನ್ನ ಗಳಿಸ್ತಾ ಇದ್ದಾರೆ. ನೀವು ಕೂಡ ಈಗಲೇ ಈ ಪುಸ್ತಕವನ್ನು ಖರೀದಿ ಮಾಡಿ, ಈ ನಂಬರ್ಗೆ ಕರೆ ಮಾಡಿ, ಈ ಪುಸ್ತಕದ ಬೆಲೆ ಎಲ್ಲ ತಿಳ್ಕೊಳ್ಳಿ. ಹಾಗೂ ಈ ಪುಸ್ತಕ ಆರ್ಡರ್ ಮಾಡಿದ್ರೆ ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಆಗಿದೆ. ಹಾಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ನೀವು ಹೇಗೆ ದೊಡ್ಡ ತಂಡವನ್ನು ಕಟ್ಟಬಹುದು, ಇನ್ವಿಟೇಷನ್ ಟಿಪ್ಸ್ ಆಗಿರ್ಬೋದು, ಫಾಲೋ ಅಪ್ ಟಿಪ್ಸ್ ಆಗಿರ್ಬೋದು, ಪ್ರೆಸೆಂಟೇಷನ್ ಯಾವ ರೀತಿ ಕೊಡಬೇಕು, ಕ್ಲೋಸಿಂಗ್ ಯಾವ ರೀತಿ ಮಾಡಬೇಕು, ಪ್ರತಿಯೊಂದನ್ನು ಈ ಪುಸ್ತಕದಲ್ಲಿ ಕನ್ನಡದಲ್ಲಿ ಇಂಚಾಗಿ ಬರೆಯಲಾಗಿದೆ. ಇದನ್ನು ಬರೆದಿರೋದು ನಾನು, ನಿಮ್ಮ ಪ್ರೀತಿಯ MLM ಶರತ್.
ತುಂಬ ಈ ಪುಸ್ತಕದ ಬೇಡಿಕೆ ಇದೆ. ಆಲ್ರೆಡಿ 5-6 ವರ್ಷದಿಂದ ಈ ಪುಸ್ತಕ ತುಂಬ ಜನ ಓದ್ತಾ ಇದ್ದಾರೆ, ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಈ ಕೂಡಲೇ ಈ ಪುಸ್ತಕ ನೀವು ಕರೆಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಂಬರಿಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ, ನಿಮ್ಮ ಮನೆಗೆ ಈ ಪುಸ್ತಕವನ್ನು ತರಿಸ್ಕೊಡಿ. ಒಂದು ಸಲ ಈ ಪುಸ್ತಕನ ಓದಿ ಈ ಪುಸ್ತಕದ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಯಾಕಂದರೆ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಯಾರು ಪುಸ್ತಕವನ್ನು ಓದ್ತಾರೆ ಅವರೇ ಪ್ರಪಂಚವನ್ನು ಆಳ್ತಾರೆ ಅಂತಂದೇಳಿ. ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ನಲ್ಲಿ ಈ ಪುಸ್ತಕವನ್ನು ಓದಿಲ್ಲ ಅಂತ ಹೇಳಿದ್ರೆ ನೀವು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವುದೇ ಮೀನಿಂಗ್ ಇಲ್ಲ ಸ್ನೇಹಿತರೆ. ಯಾಕಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್ನ ಪ್ರತಿಯೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕನ್ನಡದಲ್ಲಿ ಇದೆ. ಈ ಪುಸ್ತಕ ಕೇವಲ ಕನ್ನಡದಲ್ಲಿ ಅವೈಲಬಲ್ ಇದೆ. ಕನ್ನಡದಲ್ಲಿ ಕನ್ನಡಿಗರಿಗೋಸ್ಕರ ಬರೆದಿರುವಂಥ ಪುಸ್ತಕ ಇದು. ಈ ಕೂಡಲೇ ತಗೊಂಡು ಓದಿ. ಥ್ಯಾಂಕ್ ಯು ವೆರಿ ಮಚ್.